ನಿಮ್ ಜೊತೆ ಹೊಂದಾಣಿಕೆ ಆಗಿದಲ್ವಾ? ಚರ್ಚೆ ಬೇಡ್ರಿ, ಯಾಕಂತಂದ್ರೆ ನೀವು ಇಲ್ಲಿವರೆಗೆ ಒಳ್ಳೆ ಕೆಲಸ ಮಾಡಿರಿ. ತಮ್ಮ ನನಗೆಲ್ಲ ಗೊತ್ತ ತಮ್ಮ. ಸರಿ, ಯಾರು ಮಾತಾಡ್ರಿ ಹೇಳಿ. ಯಾರು ಮಾತಾಡ್ಬೇಡ್ರಿ ಬೇರೆದವ್ರು. ಯಾಕಂತ ಹೇಳ್ತಾರೆ ಟೆಲಿಗ್ರಾಮ್ ನೋಡಿ ನಾವು ಚಳವಳಿ ಮುಂದುವರಿಸ್ತು ಅಷ್ಟೇ ಮಾತ್ರ. ಯಾವ ಮಾತಾಡಂಗಿಲ್ಲ. ಅವ್ರ ನೋಡಿ ಯಾಕೆ ಹೇಳತ್ತಾರಂದ್ರ ಅವರ ಅಧಿಕಾರಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಅವರು ರೈತರನ್ನ ಅನ್ನದಾತರನ್ನ ಬೀದಿಯೊಳಗೆ ಕುಣಿಸಬಾರ್ದು. ಇಷ್ಟೆಲ್ಲ ಗುದ್ದೆ ಹಿಡಿದು ಒಂದು ಲೈನ್ಗೆ ಬಂದು ಸರಿ ಆಗೈತಿ. ಇನ್ನೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮಾಡೇ ಮಾಡ್ತಾರೋ ಮತ್ತೆ ಕೇಳಿ ಅವರೇನು ಎಸ್ ಪಿ ಸಾಹೇಬ್ರ ಡಿ ಸಿ ಸಾಹೇಬ್ರ ಬೇಕಾ ಕಾರ್ಖಾನೆಗಳನ್ನ ಬಂದಿಡ್ನು ಈ ಬೀದಿ ಒಳಗೆ ಬೇಡ. ಬೆಲೆ ನಿಗದಿ ಆದ್ಮೇಲೆ ನೀವೇನು ಬೇಡಿಕೆ ಐತಿ ಆ ಚರ್ಚೆ ನಿರ್ಣಯ ಆದ್ಮೇಲೆ ಚಾಲೂ ಮಾಡೋಣ ಅನಿಸುವಂತ ಅವ್ರ ಕೆಲವು ವಿಚಾರಗಳನ್ನ ಹೇಳ್ತಾರ. ಆದ್ರೂ ಕೂಡ ನಾನು ಜಿಲ್ಲಾಧಿಕಾರಿ ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ಪರ್ಸನಲ್ ಆಗಿ. ಯಾಕಂತಂದ್ರ ನನ್ನ ಒಳ್ಳೆತನಕ್ಕ, ನನ್ನ ಗುರುಗಳ ನಮ್ಮ ಒಳ್ಳೆತನಕ್ಕ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ನಿಮ್ಗೆ ಲಾಭ ಮಾಡಕ್ಕಾಗಿ ನನಗೆ ಅತಿ ಅವರಿಬ್ಬರು ಕೂಡ ಈ ಜನರಿಗೆ ಒಳ್ಳೇದಾಗಲಿ ಅಂತ ನಿಮ್ಮ ಜೊತೆ ದೇವರಾಗಿ ಕೂಡ ನಮಗೂ ಕೂಡ ಸಹಕಾರ ಮಾಡತ್ತಾರ. ಅವರಿಂದ ಕೂಡ ಕಲಮಣಿ ಸಾಹೇಬ್ರ ಮನ್ಯಾಗ ಸಾಹೇಬ್ರ ಮನ್ಯಾಗ 9 ಮಂದಿ IAS ಅಧಿಕಾರಿಗಳು ಹೋದಾರ, ಒಬ್ಬರಿದ್ರು ಅಲ್ಲ. ಅದು ಅದ್ಭುತ ಶಕ್ತಿ ದೇವತೆ. ಯಾರ ರಾಜ್ಯದ ಮುಖ್ಯಮಂತ್ರಿ ಕೂಡ ಹಿಂಗ ಹೇಳ್ತಂದ್ರೆ ವಿಷಯನ ಮನವರಿಕೆ ಮಾಡಿಕೊಡ್ತಕ್ಕಂಥವ್ರದಾರ. ಇಲ್ಲಾದ್ರೂ ಅಷ್ಟ ಇವ್ ಅಡ್ಡು ಹುಲಿಗಳು ಎಲ್ಲಾರು ಕೆಲಸ ಮಾಡುವಣ, ಅದೇನು ಭಯ ಇಲ್ಲ. ದಯವಿಟ್ಟು ಸರ್ ದಯವಿಟ್ಟು ವಿನಂತಿ ಮಾಡ್ಕೊತೀವಿ. ನನ್ನ ವಿನಂತಿ, ನಿಮ್ಮ ಮಾತಿಗೆ ಗೌರವತಿ. ಆದ್ರೂ ಕಾರ್ಖಾನೆ ಮೇಲೆ ಇವತ್ತು ಈ ಕಬ್ಬು ಬೆಳೆಗಾರರ ವಿಶ್ವಾಸ ಅವ್ರು